ನನ್ನ ಮೂಲ ಪ್ರಶ್ನೆ ಇರೋದಷ್ಟೇ, ಇಬ್ಬರು ವ್ಯಕ್ತಿಗಳು ಅಥವಾ ಎರಡು ಸಂಸ್ಥೆಗಳು ಅಥವಾ ಒಂದು ಸಂಸ್ಥೆ ಒಂದು ವ್ಯಕ್ತಿಯ ಮಧ್ಯದಲ್ಲಿ ಸಿವಿಲ್ ಡಿಸ್ಪ್ಯೂಟ್ ಬಂದಾಗ ಸಿವಿಲ್ ಕೋರ್ಟ್ಗೆ ಹೋಗಬೇಕು, ವಕ್ಫ್ ಬೋರ್ಡ್ನ ಜೊತೆಗೆ ಬಂದಾಗ ಟ್ರಿಬ್ಯುನಲ್ಗೆ ಬರಬೇಕು. ಇದು ಯಾಕೆ? ಟ್ರಿಬ್ಯುನಲ್ ಪ್ರಾಬ್ಲಮ್ ಆದ್ರೆ ಹೈಕೋರ್ಟ್ ಅಪೀಲ್ ಹೋಗಬಹುದಲ್ಲ, ಏನು ಅಪೀಲ್? ನಂತರ SLP ಸುಪ್ರೀಂ ಕೋರ್ಟ್ಗೆ ಹೋಗಬಹುದಲ್ಲ. ನನ್ನ ಜಾಗ ವಕ್ಫ್ ಬೋರ್ಡ್ ಅವರು ಅತಿಕ್ರಮ ಮಾಡಿದ್ದಾರೆ ಅಂತ ಹೇಳಿ. ಒಂದು ನಿಮಿಷ ಉಳಿದ ಎಲ್ಲಾ ಕೇಸ್ಗಳಲ್ಲಿ ಸಿವಿಲ್ ಪಿಟಿಷನ್ ಆಗ್ಬೋದು, ವಕ್ಫ್ನ ಕೇಸ್ನಲ್ಲಿ ಅಷ್ಟೇ ಎಲ್ಲದಕ್ಕೂ ಅದೇ ರೀತಿ ಹೋಗ್ಬೇಕು. ಪಿಟಿಷನ್ ಹಾಗಾದ್ರೆ ನಾನು ಕೇಳ್ಕೊ, ಈ ದೇಶದಲ್ಲಿ ಯಾಕೆ 17 ಟ್ರೈಬ್ಯುನಲ್ಗಳು? ಚಿಲ್ಡ್ರನ್ ಟ್ರಿಬ್ಯುನಲ್, ಫ್ಯಾಮಿಲಿ ಟ್ರಿಬ್ಯುನಲ್, ಯಾಕೆ ಎಲ್ಲರೂ ಕೋರ್ಟಿಗೆ ಹೋದ್ರೆ ಸಾಕಲ್ಲ? ಯಾಕೆ ಟ್ರಿಬ್ಯುನಲ್ ಮಾಡಿದ್ದಾರೆ? ಟ್ರಿಬ್ಯುನಲ್ನ ಆದೇಶವನ್ನು ಅಕಸ್ಮಾತ್ ಟ್ರಿಬ್ಯುನಲ್ ಮಾಡೋದು ಯಾಕೆ? ಒಂದು ನಿಮಿಷ, ಶಫಿ ಸಾದಿ ಅವರು, ಇನ್ಯಾವ ಧರ್ಮದವ್ರಿಗೆ ಟ್ರಿಬ್ಯುನಲ್ನ ಅವಕಾಶ ಇದೆ? ಯಾವುದು? ಇನ್ಯಾವ ಧರ್ಮದವ್ರಿಗೆ ಟ್ರಿಬ್ಯುನಲ್ನ ಅವಕಾಶ? ಮಾಡಿ ಅಂತ ಹೇಳೋದು ನಾವು. ಯಾಕೆ ಮಾಡಿ ಮಾಡಿ ಇನ್ಯಾವ ಧರ್ಮದವ್ರಿಗೆ ಟ್ರಿಬ್ಯುನಲ್ ಭದ್ರ ಮಾಡಿ ಅಜಿತ್, ನಾವು ವಿರೋಧ ಮಾಡಿಲ್ಲ. ಭದ್ರ ಮಾಡಿ. ಹಿಂದೂ ಎಂಡೋಮೆಂಟ್ ದತ್ತಿ ಇಲಾಖೆಗೆ ಒಂದು ಟ್ರಿಬ್ಯುನಲ್ ರೆಡಿ ಮಾಡಿ, ಸಿಖ್ಖರಿಗೆ ಒಂದು ಟ್ರಿಬ್ಯುನಲ್ ರೆಡಿ ಮಾಡಿ. ಫ್ಯಾಮಿಲಿ ಮ್ಯಾಟರ್ಸ್ಗೆ ನೀವು ಟ್ರಿಬ್ಯುನಲ್ ಮಾಡ್ತೀರಾ? ನಾನು ಹೇಳ್ತಾ ಇರೋದು ನನ್ನ ಜಾಗ, ನನ್ನ ಸ್ವಂತ ಜಾಗ. ನನ್ನ ಸ್ವಂತ ಜಾಗಕ್ಕೆ ತಹಸೀಲ್ದಾರೋ ಅಥವಾ AC ಏನಾದರೂ ಪ್ರಾಬ್ಲಮ್ ಮಾಡಿದ, ನಾನು ಎಲ್ಲಿ ಹೋಗ್ಬೇಕು? ಲ್ಯಾಂಡ್ ಟ್ರಿಬ್ಯುನಲ್ಗೆ ಹೋಗ್ಬೇಕು. ನಾನು ಲ್ಯಾಂಡ್ ಟ್ರಿಬ್ಯುನಲ್ಗೆ ಹೋಗಲ್ವಾ? ನಾನು ಅಲ್ಲಿ ನಿಮ್ಮ ಕ್ವಶನ್ ಇಲ್ಲ. ನಾನು ಲ್ಯಾಂಡ್ ಟ್ರಿಬ್ಯುನಲ್ AC ತೀರ್ಮಾನ ಮಾಡಬೇಕು, ಅದೇ ರೀತಿ DC ತೀರ್ಮಾನ ಮಾಡಬೇಕು. ಅಲ್ಲಿ ನೀವು ಕೇಳಲ್ಲ, ಇಲ್ಲಿ ಮಾತ್ರ ನಿಮಿಷ. AC ತೀರ್ಮಾನ DC ತೀರ್ಮಾನ ನನ್ನ ವಿರುದ್ಧವಾಗಿ ಬಂದ್ರೆ ಸಿವಿಲ್ ಸೂಟ್ ಹಾಕೋದಕ್ಕೆ ನನಗೆ ಅವಕಾಶ ಇದೆ. ಹೈಕೋರ್ಟ್ಗೆ ಹೋಗಬಹುದು, ಇಲ್ಲೂ ಅಪೀಲ್ ಮಾಡಬಹುದು, SLP ಹಾಕಬಹುದು ಸುಪ್ರೀಂ ಕೋರ್ಟ್ ಅಲ್ಲಿ. ಶಫಿ ಸಾದಿ ಅವರೇ, ಸಿವಿಲ್ ಸೂಟ್ ಹಾಕೋದಕ್ಕೆ ನನಗೆ ಅಧಿಕಾರ ಇದೆಯೋ ಇಲ್ವೋ ಅಷ್ಟೇ ಕೇಳ್ತಾ ಇದ್ದೀನಿ. ಸಿವಿಲ್ ಅಲ್ಲಿ ಏನು ಗುಡ್ಡ ಬಿದ್ದಿದೆ ರೀ, ಯಾವುದು ಇದರದ್ದು ಎಷ್ಟೋ ಸಮಸ್ಯೆಗಳು ಅಲ್ಲೇ ಇರುವಾಗ ಟ್ರಿಬ್ಯುನಲ್ ಮಾಡೋದು ಯಾಕೆ? ಅದೇ ಟ್ರಿಬ್ಯುನಲ್ ಮಾಡೋದು ಯಾಕೆ? ಸಿವಿಲ್ ಕೋರ್ಟ್ಗಳಲ್ಲಿ ಕೇಸುಗಳು ಗುಡ್ಡ ಬಿದ್ದರಿಂದ ಸ್ವಲ್ಪ ಟ್ರಿಬ್ಯುನಲ್ ಅದನ್ನು ಇತ್ಯರ್ಥ ಮಾಡಲಿ ಅಂತ ಹೇಳಿ. ಅದೇ ಬೇಡ ಅಂತ ಹೇಳಿದರೆ ಅಲ್ಲಿ ಹೋಗಿ ಎಷ್ಟು ವರ್ಷ, ಈ ಭಾರತದಲ್ಲಿ ಎಷ್ಟು ಕೋರ್ಟ್ಗಳಲ್ಲಿ ಎಷ್ಟು ಏನು ವ್ಯಾಜ್ಯಗಳು ಬಾಕಿ ಇದೆ, ನೀವು ಅದರ ಅಂಕಿಅಂಶ ತೆಗೆದು ನೋಡಿ. ಆದ್ದರಿಂದ ಟ್ರಿಬ್ಯುನಲ್ ಆ ಭಾರ ಕಡಿಮೆ ಮಾಡುತ್ತೆ. ಆ ಭಾರ ಕಡಿಮೆ ಟ್ರಿಬ್ಯುನಲ್ ಮಾಡೋದು ಉದ್ದೇಶನೇ ಅದೇ ಅಲ್ವಾ, ಭಾರ ಕಡಿಮೆ ಮಾಡುತ್ತೆ. ಇನ್ನು ಒಂದು ವೇಳೆ ಟ್ರಿಬ್ಯುನಲ್ ಅಲ್ಲಿ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ, ಸೊ ಹೈಕೋರ್ಟಿಗೆ ಹೋಗಿ ನಿಮಗೆ ಅಪೀಲ್ ಮಾಡ್ಬೋದು. ಹೈಕೋರ್ಟಿಂದ ನಿಮಗೆ SLP ಹೋಗ್ಬೋದು. ಸುಪ್ರೀಂ ಕೋರ್ಟಲ್ಲಿ ನಮ್ಮದೇ ವಿವಾದ ಇದೆ ಈಗ ಬೆಲ್ಲಲ್ಲಿ ನಾನು ಹೇಳಿದಲ್ಲ, ಸುಪ್ರೀಂ ಕೋರ್ಟಲ್ಲಿದೆ. ಅದೇ ರೀತಿ ಇದು ನಮ್ಮ ವಿನ್ಸನ್ ಮ್ಯಾನರ್, ಅದು ಈಗ ಹೈಕೋರ್ಟಲ್ಲಿದೆ.